ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶೇಂಗಾ ರೊಟ್ಟಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಮಾಡಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಸಾಮಾನ್ಯವಾಗಿ ಎಲ್ಲ ಮಾಡ್ತೀವಿ ಮನೆಯಲ್ಲಿ. ಎಲ್ಲ ಥರ ರೊಟ್ಟಿನ ಟ್ರೈ ಕೂಡ ಮಾಡ್ತೀವಿ. ಹೊಸದಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾವು ಅದು ಇದು ಅಂತ ಟ್ರೈ ಮಾಡ್ತಾನೆ ಇರ್ತೀವಿ ಮನೆಗಳಲ್ಲಿ. ಬಟ್ ಶೇಂಗಾ ರೊಟ್ಟಿನ ಯಾರು ಇನ್ನೂ ಒಂದ್ಸರಿನೂ ಟ್ರೈ ಮಾಡಿಲ್ವೋ ಅವರು ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಶೇಂಗಾ ರೊಟ್ಟಿ. ಮಾಡೋ ವಿಧಾನ ಅತಿ ಸುಲಭ ಆಗಿದೆ, ಅಂದರೆ ಈಸಿಯಾಗೇ ಮಾಡ್ಬೋದು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಂದೆರಡು ರೊಟ್ಟಿ ತಿಂತೀರಾ ಅಂದರೆ ಆರಾಮಾಗಿ 4 ರೊಟ್ಟಿ ಗೊತ್ತಿಲ್ದಂಗೆ ನಾವು ತಿಂತಾ ಇರ್ತೀವಿ. ಬಿಸಿ ಬಿಸಿಯಲ್ಲಿ ತಿಂದ್ರಂತೂ 4-5 ರೊಟ್ಟಿ ಹೋಗ್ತಾನೆ ಇರುತ್ತೆ. ಅಷ್ಟು ಟೇಸ್ಟಿಯಾಗಿದೆ. ಮತ್ತು ಬಾಯಿಗೆ ಆ ಕಡಲೆಕಾಯಿ ಬೀಜ ಆಗಿರ್ಬೋದು ಮತ್ತು ಈರುಳ್ಳಿ ಆಗಿರ್ಬೋದು, ಅದು ಟೇಸ್ಟೇ ಒಂಥರ ಕೊಡುತ್ತೆ, ಡಿಫ್ರೆಂಟ್ ಟೇಸ್ಟು. ಸೊ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಶೇಂಗಾ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಶೇಂಗಾ ರೊಟ್ಟಿ ಹೆಸರು ಹೇಳ್ದಂಗೆ ಇಲ್ಲಿ ಬೇಕಾಗಿರೋದು ನಮಗೆ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ. ಫಸ್ಟು ಕಡಲೆಕಾಯಿ ಬೀಜ ತೊಗೊಂಡು ಫಸ್ಟು ಹುರ್ಕೊಬೇಕು. ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಹುರ್ಕೊಬೇಕಾಗುತ್ತೆ. ಅದು ನೀಟಾಗಿ ಹುರ್ಕೊಂಡಾದಮೇಲೆ ಅದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ. ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದನ್ನು ನಾನು ತೆಗಿಬಿಡ್ಬೇಕಾಗುತ್ತೆ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ಶೇಂಗಾ. ಅದಾದಮೇಲೆ ಅದನ್ನು ನೀಟಾಗಿ ಸಿಪ್ಪೆ ತೆಗಿಬೇಕು. ನೀಟಾಗಿ ಸಿಪ್ಪೆ ತೆಗೆದು ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನಾನು 3-4 ದಪ್ಪ ಹೆಚ್ಕೊಂಡಿದ್ದೀನಿ. ಇಲ್ಲಿ ಶೇಂಗಾ ರೊಟ್ಟಿಗೆ ಮೇಯ್ನ್ ಅಂದರೆ ಒಂದು ಕಡಲೆಕಾಯಿ ಬೀಜ, ಅದಾದಮೇಲೆ ಈರುಳ್ಳಿ ಫಸ್ಟು ಸ್ವಲ್ಪ ಉಪ್ಪಾಕಿ ಕಲಸಿಟ್ಬಿಡ್ಬೇಕು, ಯಾಕಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಕೊತ್ತಂಬರಿ, ಕರಿಬೇವು 2 ಮಿಕ್ಸ್ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 5-6 ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಕಡಲೆಕಾಯಿ ಬೀಜ ಹಿಂಗೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ, ಇದನ್ನು ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಕಡಲೆಕಾಯಿ ಬೀಜ ತೊಗೋಬೋದು, ಇಷ್ಟೇ ಅಂತೇನಿಲ್ಲ. ಸೊ ನಾನು 1 ಬೌಲ್ ತೊಗೊಂಡಿದ್ದೀನಿ, ಚಿಕ್ಕ ಬೌಲಲ್ಲಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಮಾತ್ರ ಇನ್ನೂ ಟೇಸ್ಟ್ ಕೊಡುತ್ತೆ ಸಿಕ್ಕಾಪಟ್ಟೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಅದಾದಮೇಲೆ ನನಗೆ ಇದಕ್ಕೆ ಇಡಿಸಿದ್ದು ನನಗೆ 3 ಬಟ್ಲು ಅಕ್ಕಿ ಹಿಟ್ಟು. ಅಂದರೆ ನಾನೇನು ಬಟ್ಲು ತೊಗೊಂಡಿದ್ದೀನೋ ಆ ಬಟ್ಲಲ್ಲಿ 3 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಕಲಿಸ್ತಾ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಹಿಟ್ಟು ಎಷ್ಟು ಬೇಕಾಗುತ್ತೆ ಅಂತ. ಸೊ ಫಸ್ಟು ಡ್ರೈ ಆಗಿ ಈ ರೀತಿ ಕಲಿಸ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸಾಫ್ಟಾಗೆ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ, ಯಾಕಂದರೆ ತಟ್ಟೋದ್ರಿಂದ ತೀರಾ ಗಟ್ಟಿಯಾಗಿದ್ದರೆ ತಟ್ಟೋಕ್ಕೆ ಅಷ್ಟು ಇದಾಗಲ್ಲ, ಒಡಕ್ಲಾಗುತ್ತೆ ಅಂದರೆ ಒಡಕ್ಲಂದರೆ ಇದು ಬಿಟ್ಕೊಳ್ಳುತ್ತೆ, ಸೀಲ್ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸಾಫ್ಟಾಗಿ ಕಲಸಿ ಇಟ್ಕೊಬೇಕಾಗುತ್ತೆ. ಸೊ ಸಾಫ್ಟಾಗಿ ಇಟ್ಟು ಕಲಸಿ ಒಂದು 5 ನಿಮಿಷ ಆದಮೇಲೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದರೆ ಈರುಳ್ಳಿ ನೀರು ಬಿಡ್ಕೊತಾನೇ ಇರುತ್ತೆ. ಸೊ ಅದಕ್ಕೆ ಅದೇನಾಗ್ತಾ ಇರುತ್ತೆ, ಸಾಫ್ಟ್ ಆಗ್ತಾ ಇರುತ್ತೆ. ಕಲಸಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ನಾವು ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಬೋದು. ನೋಡಿ, ನಾನು ಈ ರೀತಿ ಅಂದರೆ ಈ ಹದಕ್ಕೆ ಅಕ್ಕಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮೇಲೆಲ್ಲ ಅಂದರೆ. ಇದಕ್ಕೆ ಬೇಕಾದ್ರೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಕೊತ್ತಂಬರಿ ಅಂದರೆ ಕ್ಯಾರೆಟು, ಬೇರೆ ರೀತಿ ಸಬ್ಸಿಗೆ ಸೊಪ್ಪು ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು. ಬಟ್ ಶೇಂಗಾ ರೊಟ್ಟಿಗೆ ಇಷ್ಟೇ ಆ್ಯಡ್ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ತಟ್ಟಕ್ಕೆ ಅಂದರೆ ಇದು ರೊಟ್ಟಿ ಪೇಪರು. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ರೊಟ್ಟಿ ಪೇಪರು, ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡಾದಮೇಲೆ ಇಲ್ಲಿ ಒಂದು ಇಷ್ಟಪ್ಪ ಸೈಜ್ ತೊಗೊತಾ ಇದ್ದೀನಿ. ಅಂದರೆ ನಿಮ್ಗೆ ಯಾವ ಸೈಜ್ ಬೇಕೋ, ಯಾವ ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಿಮಗೆ ಯಾವ ಥರ ಉಂಡೆ ಮಾಡ್ಕೋಬೇಕೋ ಆ ಥರ ಉಂಡೆ ಮಾಡಿಕೊಂಡು ತೆಗೆದುಕೊಳ್ಳಿ. ನಾನು ಇಷ್ಟು ಉಂಡೆ ತೊಗೊಂಡಿದ್ದೀನಿ, ಅಂದರೆ ಚಿಕ್ಕ ಬೌಲ್ ಸೈಜಲ್ಲಿ ತೊಗೊಂಡು ಅದನ್ನು ನೀಟಾಗಿ ತಟ್ಕೊತಾ ಇದ್ದೀನಿ. ನೀವು ತಟ್ಟಕ್ಕೆ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ಅಥವಾ ನೀರಾದರೂ ಯೂಸ್ ಮಾಡ್ಬೋದು. ಯೂಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಈ ರೀತಿ ರೊಟ್ಟಿನ ತಟ್ಟಿಟ್ಕೊಬೇಕಾಗುತ್ತೆ. ತಟ್ಟಿಟ್ಕೊಳ್ಳುವಾಗ ನಿಮಗೆ ಈರುಳ್ಳಿ, ಕಡಲೆಕಾಯಿ ಬೀಜ ಕೆಲವೊಂದು ದಪ್ಪ ಇರುತ್ತಲ್ಲ, ಅದೆಲ್ಲ ತಟ್ಟುವಾಗ ಸಿಗುತ್ತೆ. ನೀಟಾಗಿ ನೋಡಿಕೊಂಡು ನೀಟಾಗಿ ಈ ರೀತಿ ತಟ್ಟಿಟ್ಕೊಬೇಕು. ನೋಡಿ, ನಾನು ಈ ಶೇಪಲ್ಲಿ ರೌಂಡ್ ಶೇಪ್ ಅಂದರೆ ನನಗೆ ಹಿಂಗೆ ರೌಂಡ್ ಶೇಪ್ ಬರೋದು. ಸೊ ನಾನು ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಫಸ್ಟೇ ನಾವು ಹಂಚು ಕಾಯಕ್ಕಿಟ್ಟಿದ್ವಲ್ಲ, ಹೆಂಚು ಅಂತೀವಲ್ಲ, ಅದನ್ನು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ನೀಟಾಗಿ ಆಯಿಲ್ ಹಾಕಬೇಕಾಗುತ್ತೆ. ಫಸ್ಟು ಬಿಸಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಈಗ ಮೇಲೆ ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ. ಆಯಿಲೆಲ್ಲ ನೀಟಾಗಿ ಅಪ್ಲೈ ಮಾಡಾದಮೇಲೆ ಈಗ ನಾವೇನು ತಟ್ಟಿ ಇಟ್ಕೊಂಡಿದ್ವೋ ರೊಟ್ಟಿನ ಅದನ್ನು ಹಾಕ್ಬಿಟ್ಟು
ನೀಟಾಗಿ 2 ಕಡೆ ಬೇಯಿಸ್ಕೊಬೇಕಾಗುತ್ತೆ. ಸೊ ಆಯಿಲ್ನ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕಾಗುತ್ತೆ. ಹೆಂಚಿಗೆ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಈಗ ಡೈರೆಕ್ಟಾಗಿ ರೊಟ್ಟಿ ಪೇಪರ್ನ ಸಮೇತನೇ ಹೆಂಚಿಗೆ ಹಾಕಬೇಕಾಗುತ್ತೆ. ಯಾಕಂದರೆ ಅದು ರೊಟ್ಟಿ ಪೇಪರ್ ಆಗಿರೋದ್ರಿಂದ ಅದೇನು ಸುಡಲ್ಲ. ಅದಕ್ಕೋಸ್ಕರ ಒಂದು 30 ಸೆಕೆಂಡ್ ಆದಮೇಲೆ ನೋಡಿ ಆಟೋಮೆಟಿಕ್ಕಾಗಿ ಆ ರೊಟ್ಟಿ ಪೇಪರೇ ಎದ್ದು ಬಂದುಬಿಡುತ್ತೆ. ನಾವೇನು ಅದನ್ನು ಹಾಕಿದ ತಕ್ಷಣ ಬಿಡಿಸ್ಬೇಕು ಅನ್ನೋದೇನಿಲ್ಲ. ಅದಾದಮೇಲೆ ರೊಟ್ಟಿ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ನೀವು ಏನು ಯೂಸ್ ಮಾಡ್ತೀರೋ ಅದನ್ನು 1 ಸ್ಪೂನ್ ಹಾಕ್ಕೊಬೇಕಾಗುತ್ತೆ. 1 ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿರುತ್ತೆ. ಅಂದರೆ ತುಂಬ ಹೈಯಲ್ಲಿಟ್ಟರೆ ಏನಾಗುತ್ತೆ, ಸೀದೋದಂಗೆ ಆಗುತ್ತೆ. ಈ ಕಡೆ ಬೆಂದಿರುತ್ತೆ, ಈ ಕಡೆ ಬೆಂದಿರಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ರೊಟ್ಟಿನ ಬೇಯಿಸ್ಕೊಬೇಕಾಗುತ್ತೆ. ನೆಕ್ಸ್ಟು ಒಂದನ್ನು ಮತ್ತೊಂದು ಅದೇ ರೀತಿ ತಟ್ಟಿ ತೋರಿಸ್ತಾ ಇದ್ದೀನಿ ಹೇಗೆ ತಟ್ಕೊತಾ ಇದ್ದೀನಿ ಅಂತ. ನಾನು ಇಲ್ಲಿ ಜಾಸ್ತಿ ಆಯಿಲ್ನ ತಟ್ಟಕ್ಕೆ ಯೂಸ್ ಮಾಡ್ತಾ ಇಲ್ಲ. ನಾನು ನೀರು ತೊಗೊತಾ ಇದ್ದೀನಿ ತಟ್ಟಕ್ಕೆ. ಕೆಲವರು ನೀವು ಏನು ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು, ಅಂದರೆ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ನೀರು ತೊಗೊಂಡೇ ತಟ್ಕೊತಾ ಇದ್ದೀನಿ. ನೀರಲ್ಲೇ ನೀಟಾಗಿ ಹಿಂಗೆ ತಟ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡಲೆಕಾಯಿ ಬೀಜ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕರಿಬೇವು, ಕೊತ್ತಂಬರಿ ಎಲ್ಲನೂ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕಾಯಿ ತುರಿ ಕಾಣಿಸಲ್ಲ, ಯಾಕಂದರೆ ವೈಟ್ ಇರೋದ್ರಿಂದ ಅಕ್ಕಿ ಹಿಟ್ಟು ಅದು ಕಾಣಿಸಲ್ಲ. ಸೊ ಬೇರೆ ಎಲ್ಲ ಕಲರ್ಫುಲ್ಲಾಗಿ ಮೇಲ್ಗಡೆ ನೀಟಾಗಿ ಕಾಣಿಸುತ್ತೆ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈಗ ಮತ್ತೆ ಅದೇ ರೀತಿ ಹಾಕ್ಕೊಂಡು ನೀಟಾಗಿ ಒಂದು 30 ಸೆಕೆಂಡ್ ಹೆಂಚ ಮೇಲೆ ಬಿಟ್ಬಿಟ್ರೆ ಇದು ನೀಟಾಗಿ ಪೇಪರ್ ಅದಾಗದೇ ಎದ್ದು ಬಂದುಬಿಡುತ್ತೆ. ಅದೇನು ನಾವು ಜಾಸ್ತಿ ಇದು ಮಾಡಬೇಕಾಗಿಲ್ಲ, ಈ ರೀತಿ ಬಂದುಬಿಡುತ್ತೆ. ಸೊ ಇದೇ ರೀತಿ ನಾವು ಎಲ್ಲ ರೊಟ್ಟಿಗಳನ್ನ ಮಾಡಿ ಇಟ್ಕೊಬೇಕಾಗುತ್ತೆ. ಅಂದರೆ ಪ್ರತಿಯೊಂದು ರೊಟ್ಟಿನೂ ಮಾಡಬೇಕಾಗುತ್ತೆ. ಈ ರೊಟ್ಟಿ ತಣ್ಣಗಾದ್ಮೇಲೂ ತಿನ್ಬೋದು, ಬಟ್ ಬಿಸಿಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಬಿಸಿಯಲ್ಲಿ ತಿನ್ನುವಾಗ ನಮಗೆ ಎಷ್ಟು ತಿಂತಾಯಿದ್ದೀವಿ ಅಂತ ಕೌಂಟೇ ಮಾಡೋಕ್ಕಾಗಲ್ಲ, ಆ ರೀತಿ ತಿಂತಾನೇ ಇರ್ತೀವಿ. ಸೊ ಬಿಸಿಯಲ್ಲಿ ರೊಟ್ಟಿ ಆಲ್ಮೋಸ್ಟ್ ಅಲ್ಲಿ ರೊಟ್ಟಿಗಳೆಲ್ಲ ಬಿಸಿಯಲ್ಲಿ ತಿಂದ್ರೇ ಚೆಂದ ತಣ್ಣಗಿಂತ. ಸೊ ಇದು ಕೂಡ ಬಿಸಿಯಲ್ಲೇ ತಿನ್ನಬೇಕು. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗೋಗಿದೆ. ಸೊ ನನಗೂ ಫೇವ್ರೇಟ್ ಆಗಿಬಿಟ್ಟಿದೆ. ಮತ್ತೊಂದು ಸರಿ ಮಾಡೋಣ ಅಂತ ನಾನು ಇದೇ ಫಸ್ಟ್ ಟೈಮ್ ಶೇಂಗಾ ರೊಟ್ಟಿ ಟ್ರೈ ಮಾಡಿದ್ದು. ಈ ರೀತಿ ರೊಟ್ಟಿ ಮಾಡಿದ್ದೀನಿ, ಬಟ್ ಕಡಲೆಕಾಯಿ ಬೀಜ ಹಾಕಿ ಮಾಡಿರೋದು ಕಮ್ಮಿ. ಇದರಲ್ಲಿ ಏನು ವಿಶೇಷ ಅಂದರೆ ನಾವು ಈರುಳ್ಳಿ ಜಾಸ್ತಿ, ಕಾಯಿ ತುರಿ ಜಾಸ್ತಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟು ಅಷ್ಟೇ ನೀಟಾಗಿ, ಅಂದರೆ ಅಷ್ಟೇ ಟೇಸ್ಟಿಯಾಗಿ ಬಾಯಿಗೆ ಎಲ್ಲ ಸಿಗುತ್ತಲ್ಲ. ಸೊ ಆ ಟೇಸ್ಟು ನಮಗೆ ಆ ಫೀಲ್ ಆಗುತ್ತೆ ತಿನ್ನುವಾಗ. ಸೊ ಇದೇ ರೀತಿ ಎಲ್ಲ ರೊಟ್ಟಿ ಮಾಡಿ ಇಟ್ಕೊಂಡೆ ನಾನು. ನೀವು ಮನೆಯಲ್ಲಿ ಡಿಫ್ರೆಂಟಾಗಿ ಕೇಳ್ತಾರೆ, ಅದೇ ರೊಟ್ಟಿನ ಅದೇ ದೋಸೆನ ಅಂತ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ರೀತಿ ರೊಟ್ಟಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅವ್ರು ಇಷ್ಟಪಟ್ಟು ತಿನ್ನುವಾಗ ನಿಮಗೂ ಕೂಡ ಖುಷಿ ಆಗುತ್ತೆ, ಬಿಡಪ್ಪ ಏನೋ ಒಂದು ಮಾಡಿದ್ದೀನಿ ಖುಷಿಯಾಗಿ ತಿಂದ್ರಲ್ಲ ಅಂತ. ಸೊ ಈ ರೊಟ್ಟಿನ ದಯವಿಟ್ಟು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ನೀವು ಮಾಡೇ ಮಾಡ್ತೀರಾ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂದರೆ, ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ರೊಟ್ಟಿ ಹೇಗಿರಬೇಕೋ ಹಾಗೆ ಬರುತ್ತೆ. ಒಂದೇ ಒಬ್ಬರು ಸಾಫ್ಟಾಗಿ ತಿಂತಾರೆ, ಒಬ್ಬರು ಕ್ರಿಸ್ಪಿಯಾಗಿ ತಿಂತಾರೆ. ನಾನು ಕ್ರಿಸ್ಪಿಯಾಗಿ ತಿನ್ನೋದು. ಸೊ ನನಗೆ ಹೇಗೆ ಬೇಕು ನಾನು ಆ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಬಾಯ್.